ಲೋಕದಲ್ಲಿ ಎಲ್ಲವನ್ನೂ ಗೆಲ್ಲಬಹುದು, ಆದರೆ ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವುದು ಮಾತ್ರ ಬ್ರಹ್ಮನಿಗೂ ಅಸಾಧ್ಯ. ಈ ಮಾತನ್ನ ನೀವು ನೂರಾರು ಬಾರಿ ಕೇಳಿರಬಹುದು. ಆದ್ರೆ ಇದು ನಿಜನಾ? ಅಥವಾ ನಾವು ಅರ್ಥ ಮಾಡಿಕೊಳ್ಳುವ ದಾರಿಯಲ್ಲೇನಾದರೂ ತಪ್ಪಿದೆಯಾ? ನಮಸ್ಕಾರ ಗೆಳೆಯರೆ, ಇಂದಿನ ವಿಡಿಯೋದಲ್ಲಿ ನಾವು ಮಹಿಳೆಯರ ಮನಸ್ಸಿನ ಆಳ, ಅವರ ಆಲೋಚನಾ ಕ್ರಮ ಮತ್ತು ಮಹಿಳೆಯರ ಮನಸ್ಸು ಕಷ್ಟ ಎನ್ನುವ ಮಾತಿನ ಹಿಂದಿರುವ ಅಸಲಿ ಕಾರಣಗಳ ಬಗ್ಗೆ ವಿಜ್ಞಾನ ಮತ್ತು ಮನೋವಿಜ್ಞಾನದ ಆಧಾರದ ಮೇಲೆ ಚರ್ಚೆ ಮಾಡಲಿದ್ದೇವೆ. ಈ ವಿಡಿಯೋ ಮುಗಿಯುವ ಹೊತ್ತಿಗೆ ನಿಮ್ಮ ಸಂಬಂಧಗಳಲ್ಲಿನ ಅರ್ಧದಷ್ಟು ಗೊಂದಲಗಳಿಗೆ ಖಂಡಿತ ಉತ್ತರ ಸಿಗಲಿದೆ. ಮನೋವಿಜ್ಞಾನದ ಪ್ರಕಾರ ಮಹಿಳೆಯರು ಪುರುಷರಿಗಿಂತ ಹೆಚ್ಚು ಭಾವನಾತ್ಮಕವಾಗಿ ಸ್ಪಂದಿಸುತ್ತಾರೆ. ಅವರ ಮೆದುಳಿನ ಲಿಂಬಿಕ್ ಸಿಸ್ಟಮ್ ತುಂಬಾ ಸಕ್ರಿಯವಾಗಿರುತ್ತದೆ. ಅವರು ಒಂದು ವಿಷಯವನ್ನು ಕೇವಲ ತಾರ್ಕಿಕವಾಗಿ ನೋಡುವುದಿಲ್ಲ, ಬದಲಾಗಿ ಅದರ ಹಿಂದಿನ ಭಾವನೆಯನ್ನ ಗ್ರಹಿಸುತ್ತಾರೆ. ಪುರುಷರು ನೇರವಾಗಿ ವಿಷಯಕ್ಕೆ ಬರುತ್ತಾರೆ, ಆದರೆ ಮಹಿಳೆಯರು ಹೆಚ್ಚಾಗಿ ಪರೋಕ್ಷ ಸಂವಹನ, ಇಂಡೈರೆಕ್ಟ್ ಕಮ್ಯುನಿಕೇಶನ್ ಅನ್ನ ಬಳಸುತ್ತಾರೆ. ನನಗೇನೂ ಆಗಿಲ್ಲ ಎನ್ನುವ ಒಂದು ಸಣ್ಣ ವಾಕ್ಯದ ಹಿಂದೆ ನೂರಾರು ನೋವುಗಳು ಅಡಗಿರಬಹುದು. ಇದನ್ನು ಅರ್ಥ ಮಾಡಿಕೊಳ್ಳಲು ಸಮಯ ಮತ್ತು ತಾಳ್ಮೆ ಎರಡೂ ಬೇಕು. ಒಂದೇ ಸಮಯದಲ್ಲಿ 10 ವಿಷಯಗಳ ಬಗ್ಗೆ ಯೋಚಿಸುವ ಶಕ್ತಿ ಮಹಿಳೆಯರಿಗಿದೆ. ಮನೆ, ಕೆಲಸ, ಮಕ್ಕಳು, ಸಂಬಂಧಗಳು ಹೀಗೆ ಎಲ್ಲವನ್ನು ಸಮತೋಲನ ಮಾಡುವಾಗ ಅವರ ಮನಸ್ಸು ಸಂಕೀರ್ಣವಾಗಿ ಕಾಣುವುದು ಸಹಜ. ನಾವಿಲ್ಲಿ ಜೀವಶಾಸ್ತ್ರವನ್ನು ಮರೆಯುವಂತಿಲ್ಲ. ಮಹಿಳೆಯರ ದೇಹದಲ್ಲಿ ಆಗುವ ಹಾರ್ಮೋನ್ ಬದಲಾವಣೆಗಳು ಅವರ ಮನಸ್ಥಿತಿಯ ಮೇಲೆ ನೇರ ಪರಿಣಾಮ ಬೀರುತ್ತವೆ. ಈ ಸಮಯದಲ್ಲಿ ಅವರಿಗೆ ಕೋಪ, ಬೇಸರ ಅಥವಾ ಅತಿಯಾದ ಪ್ರೀತಿ ಅನಿಸಬಹುದು. ಇದನ್ನು ಅರ್ಥವಾಗದ ನಡವಳಿಕೆ ಎಂದು ಕರೆಯುವ ಬದಲು ಜೈವಿಕ ಬದಲಾವಣೆ ಎಂದು ಅರ್ಥ ಮಾಡಿಕೊಳ್ಳಬೇಕು. ಹೆಚ್ಚಿನ ಪುರುಷರು ಮಾಡುವ ತಪ್ಪು ಏನೆಂದರೆ, ಮಹಿಳೆ ತನ್ನ ಕಷ್ಟ ಹೇಳಿಕೊಂಡಾಗ ತಕ್ಷಣ ಅದಕ್ಕೊಂದು ಪರಿಹಾರ ಕೊಡಲು ಮುಂದಾಗುತ್ತಾರೆ. ಆದರೆ ಹೆಚ್ಚಿನ ಸಂದರ್ಭಗಳಲ್ಲಿ ಅವರಿಗೆ ಪರಿಹಾರ ಬೇಕಿರುವುದಿಲ್ಲ. ಬದಲಾಗಿ ಅವರ ಮಾತನ್ನು ಯಾರಾದರೂ ಕೇಳಿಸಿಕೊಳ್ಳಬೇಕು ಎಂಬ ಹಂಬಲ ಇರುತ್ತದೆ. ಕೇವಲ ನೀವು ಅವರ ಪಕ್ಕ ಕುಳಿತು ನಾನಿದ್ದೇನೆ ಎಂದು ಹೇಳಿದರೆ ಸಾಕು, ಅರ್ಧ ಸಮಸ್ಯೆ ಮುಗಿಯುತ್ತದೆ. ಗೆಳೆಯರೆ, ಹೆಣ್ಣಿನ ಮನಸ್ಸು ಒಂದು ರಹಸ್ಯವಲ್ಲ, ಅದೊಂದು ಸುಂದರವಾದ ಕವಿತೆ. ಅದನ್ನು ಓದಲು ಭಾಷೆಗಿಂತ ಹೆಚ್ಚಾಗಿ ಪ್ರೀತಿ ಮತ್ತು ಸಹಾನುಭೂತಿ ಬೇಕು. ನೀವು ಅವರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುವುದಕ್ಕಿಂತ ಹೆಚ್ಚಾಗಿ ಅವರನ್ನು ಪ್ರೀತಿಸಲು ಮತ್ತು ಗೌರವಿಸಲು ಬಯಸಿದರೆ ಅವರ ಮನಸ್ಸು ನಿಮಗೆ ತೆರೆದ ಪುಸ್ತಕದಂತೆ ಕಾಣುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಗೆಳೆಯರೊಂದಿಗೆ ಹಂಚಿಕೊಳ್ಳಿ. ಇನ್ನಷ್ಟು ಆಸಕ್ತಿದಾಯಕ ವಿಷಯಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.